ಅವರ್ ನ್ಯೂ ಬ್ಲಾಗ್ ಗೈಸ್. ನಾವಿವತ್ತು ಅಂದರೆ ಮೂವಿ ನೋಡೋಕ್ಕೆ ಬಂದಿದ್ದೀವಿ. ಗೊತ್ತು ಆದರೆ ಫುಲ್ ರೌಡಿ ಗೈಸ್. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ನಾವಿವತ್ತು ಲಾಂಗ್ ಅಲ್ಲ ಬರೀ ಲಾಂಗ್ ಟೈಮ್ ಲಾಂಗ್ ಹೇಳಿದ್ನಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳಿಸಿ ಬಾಯ್. ಇವತ್ತು ನಾವು ಫೋನ್ ಹಿಡ್ಕೊಳಕ್ಕೆ ಬಿದ್ದೋಗ್ಬಿಟ್ರೆ ಆಮೇಲೆ ಹೋಗೋಣವೇ ಸರಿ ಹಿಡ್ಕೊ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಫಸ್ಟು KFC ತಿಂದ್ಬಿಡ್ತೀವಿ, ಆಮೇಲೆ ತೋರಿಸ್ತೀನಿ. ಹಾಂ ಮೆಕ್ಡಾನಲ್ಸ್. ನೀನು ಮೆಕ್ಡಾನಲ್ಸ್ ತಿನ್ನು, ನಾನು KFC ತಿಂತು ಅಲ್ಲ. ಹ್ಞೂ ಕರೆಕ್ಟ್. ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ ಕೆಳಗೆ. ಗೈಸ್ ನನ್ನ ಫೇವ್ರೇಟ್ ನೋಡಿ ಗೈಸ್, ಇವನಲ್ಲ ಇವರು ವಿರಾಟ್ ಕೊಹ್ಲಿ. ಆಮೇಲೆ ಇವನು ಆಮೇಲೆ ಇನ್ನೇನು ಇಲ್ಲ ತೋರ್ಸೋಕ್ಕೆ. ಇಲ್ಲಿ ಬಾಟ ಇದೆ, ಆಮೇಲೆ ಇನ್ನೇನದು ಅದು ಓದಿಬಿಟ್ಟು ನಾವು ಅಲ್ಲೇ ಹೋಗೋದಿತ್ತು. ಇಲ್ಲಿ ಬಂದು ರೌಂಡ್ ಹಾಕೊಂಡು ಬತ್ತೋಳೆ ಇವಳು. ಗೈಸ್ ಇನ್ನೇನು ಸಮಾಚಾರ ಮೇಘನಾ? ಹೆಂಗಿದೆ ಇಷ್ಟು ದಿನ? ಚೆನ್ನಾಗಿದ್ದ? ಎಸ್. ಹೌದು ಅಂತೇನಿಲ್ಲ, ಜಸ್ಟ್ ನಾವು ಏನು ಮಾಡ್ತೀವಿ. ಹ್ಞೂ ಗಾಯಸ್ ತೋರಿಸ್ತೀವಿ ಗಾಯಸ್. ವರ್ಕ್ ಆಗ್ತಾ ಇಲ್ಲ. ಆಗುತ್ತೆ ಆಗುತ್ತಾ? ಅಯ್ಯೋ ದೇವ್ರೇ. ಇನ್ನೇನು ಸಮಾಚಾರ? ನೀನು ಹೇಳು. ನಾವು KFC ತಿಂದ್ಬಿಟ್ಟು ಅಲ್ಲ ಮೆಕ್ಡಾನಲ್ಸ್ ತಿಂದ್ಬಿಟ್ಟು ಆಮೇಲೆ ಮೂವಿಗೆ ಹೋಗ್ತೀವಿ. ಯಾವ ಮೂವಿ? ತಗ್ಗದೇ ಇಲ್ಲ ಅಂಗಲ್ವಲ್ಲ ಸಿಗ್ತೀವಿ. ನಾವು ಟಾಕೋಬೆಲ್ ತಿಂದೆ ಕಣೆ. ಇಲ್ಲಿ ಇಲ್ಲ ಟಾಕಬೆಲ್ ನಾನು ತಿಂದೆ ಗಾಯ್ಸ್. ಇವಳು ಬರೀ ಒರಾಯನ್ ಮಾಲ್ ಅಂತ ಗಾಯ್ಸ್. ನಮ್ಮ ಗಾಯ್ಸ್ ಇದು ಹೋಗಿ ನಮಗೆ ಸಾಕಾಗೋಗಿದೆ. ಅಯ್ಯೋ ಮೇಘನೇ ಮುಚ್ಕೊಬೇಕಾರೆ ಅದಕ್ಕೂ ಒಂದು ಹೇಳ್ತಾಳೆ, ನನ್ನ ಮುಚ್ಬಿಟ್ಟು ನೀನು ಒಬ್ಬಳೇ ವ್ಲಾಗ್ ಮಾಡ್ತೀಯಾ ಅಂತ. ನೀನು ಒಬ್ಬಳದೇ ನೇಮ್ ಕೊಟ್ಕೊಂಡಿದ್ದಲ್ಲ. ನೋ ಗಾಯ್ಸ್. ಪುಷ್ಪನೇ ಇಲ್ವಲ್ಲೇ. ಎಲ್ಲ ಇದ್ದಾವೆ ತೋರಿಸಿ. ಇರಿ ಗಾಯ್ಸ್, ಒಂದು ನಿಮಿಷ ಇರೇ ಮುಗಿಸ್ಕೊಂಡ್ಬಿಡು ಗಾಯ್ಸ್. ಇದೆಲ್ಲ ಫಸ್ಟ್ ಈಸ್ ಆಲ್ಸೋ ನೈಸ್. ಹೌದು. ಏನು ಗೊತ್ತಾ, ಟಿಕೆಟ್ ತಗೊಳ್ಳೋದು ಇಲ್ಲಿ ಅಲ್ಲಲ್ಲ. ಆಮೇಲೆ ಪುಷ್ಪನೇ ಸಾಂಗ್ ಹಾಕಿದ್ದಾರೆ ನೋಡಿ ಹಿಂದೆಗಡೆ. ನನ್ನ ಹಿಂದೆಗಡೆನೇ ಪುಷ್ಪರಾಜ್, ನಮ್ಮ ಮೇಘನಾ ರಾಜ್ ಅವರು ಟಿಕೆಟ್ ತಗೊಳ್ಳೋಕೆ ಅಂತ. ತಿಂಡಿ ಆಯಿತು. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮೂವಿ ನೋಡೋಕ್ಕೆ ಬಂದಿದ್ದೀವಿ ಗಾಯ್ಸ್. ಏನು ಸಮಾಚಾರ ಗಾಯ್ಸ್? ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾತ್ರ ಯಾರು ಮಾಡೋದಾದರೆ ಒಳ್ಳೆ ಕಮೆಂಟ್ ಮಾಡಿ. ಐ ಲವ್ ಯು. ಕೆಟ್ಟ ಕಮೆಂಟ್ ಯಾರು ಮಾಡಲ್ಲ ಅಂತ ನನಗೆ ಗೊತ್ತು. ಮಾಡಿದ್ರೆ ಫುಲ್ ರೌಡಿ ಗಾಯ್ಸ್. ವೈಲೆಂಟ್ ಆದ ರಾವಣ ಕಂದ ರಾವಣ. ಏನು ಮಾತಾಡಬೇಡ. ಗೊತ್ತಿರ್ಲಿಲ್ಲ ಗೈಸ್ ನಾನೇ ಫುಲ್ ರೌಡಿ. ನಾನೇ ಏನು ಮಾಡ್ತಾಳೆ ಅಂದರೆ ಮಕ್ಕಳು ಕಳ್ಳಿಗಳು ಜೈಲ್ಗೆ ಹೋಗಿ ಬಂದಿದ್ದೀನಿ. ಮಕ್ಕಳು ಕಳ್ಳಿಗ ಇವಳು ಮೋಕ್ಷಿತನ್ನೇ ಕಳ್ತನ ಹೋಗ್ತಿದ್ದೆ. ಬಿಗ್ ಬಾಸ್ ಅವಳು ಮೋಕ್ಷಿತ ಅವಳಲ್ಲ, ಅವಳನ್ನ ಕಳ್ತನ. ಇವಳು ಮಂಜಣ್ಣನ ಫ್ಯಾನ್. ಥೂ ಇಲ್ಲ ಗೈಸ್. ಮತ್ತು ನಾನು ಯಾಕೆ ಹೇಳ್ತೀನಿ? ಫ್ಯಾನ್ ಅಲ್ಲ ಗೈಸ್. ನಾವು ಯಾರು ಫ್ಯಾನ್ ಅಂದರೆ ಬಿಗ್ ಬಾಸಲ್ಲಿ ಯಾರು ಫ್ಯಾನ್? ನಾವು 1 ಮಂತ್ ಫ್ಯಾನ್ ಗೈಸ್. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೀವು ಬಿಗ್ ಬಾಸಲ್ಲಿ ಯಾರು ಫ್ಯಾನ್ ಅಂತ. ಗೈಸ್ ಒಂದು 6 ಪ್ಯಾಕ್ ನೋಡಿ ಗೈಸ್ ಹೆಂಗಿದೆ. ಪಾಪ್ಕಾರ್ನ್ ಬಂದುಬಿಟ್ಟು ಪಾಪ್ಕಾರ್ನ್ ಬಂದಿದೆ. ಪಾಪ್ಕಾರ್ನ್ ಪುಷ್ಪ ನಾನು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆಯಾ? ಇನ್ನು ಕಾಣಿಸಲ್ಲ ಅಷ್ಟೇ. ನಾನು ನೀನು ನನ್ನ ಕೈ ನೋವು ಗೈಸ್ ಇವಾಗ ನನ್ನ ಹತ್ರ ಸೇಯಿಂಗ್ ಎಷ್ಟು ಜೀವಿತ ಮಾಡಿಸ್ಲು ಮಾಡೋಣ ಗಾಯ್ಸ್. ಇವಾಗ ಸೇಯಿಂಗ್ ಎಷ್ಟು ಬೇಗನ ಮಾಡಿಸ್ಬೇಕು ತಾನೆ. ಮ್ಯಾಕ್ಸಿಮಮ್ ಮಾಸಲ್ಲಿ ಮಾಸಿಗೆ ಬಾಸ್ ತನಕ ಇಚ್ಛಿಸಿದೆ. ನಾವು ಯಾರು ಫ್ಯಾನ್ ಗೊತ್ತಾ? ರೋಮನ್. ಪುಷ್ಪ ಅಂದರೆ ಫೈರ್ ಅನ್ಕೊಂಡ. ಫೈರ್ ಫ್ಲವರ್ ಫೈರ್ ವೈಲ್ಡ್ ಫೈರ್ ಅಂತ ಮಾಡ್ತಾರೆ.
ಗೈಸ್ ನಾವು ಒಂದು ಫಿಲಮ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡಿ. ಫಿಲಮ್ ಮಾಡ್ತಾಳಂತೆ ಗೈಸ್. ಡೈರೆಕ್ಟ್ ಯಾರಾದರೂ ನೋಡಿ ಇನ್ವೆಸ್ಟ್ ಮಾಡಿ. ಹೀರೋಯಿನ್ ಇವಳೆ. ಇಲ್ಲ ನಾನು ವಿಲ್ಲನ್ ಆಯ್ತೀನಿ, ಇವಳು ಹೀರೋಯಿನ್. ಇವಳಿಗೆ ಬಾಬ್ ಕಟ್ ಅಲ್ಲ ಬಾಯ್ ಕಟ್ ಮಾಡಿಸ್ಬಿಟ್ಟು ಇವಳನ್ನ ಹೀರೋ ಮಾಡ್ಬಿಡೋಣ ಗೈಸ್. ನೋ ಗೈಸ್, ಅದಕ್ಕೋಸ್ಕರ ನಾ ಅಭಿಷೇಕ್ ಅಂತ ಒಬ್ಬ ಅವನೇ. ಅವ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೆಳಗಡೆ ಹಾಕ್ತೀನಿ, ಅವ್ನು ಕರ್ಕೊಂಡು ಹೀರೋ ಮಾಡ್ಕೊಳ್ತೀನಿ. ಹೀರೋಯಿನ್ ಬೇಕಾದ್ರೆ ಲಿಖಿತಾ ಅಂತ ಒಬ್ಳವಳೆ, ಅವಳ ನಂಬರ್ ಇಲ್ಲಿ ಅವಳ ಫೋಟೋ ಇಲ್ಲಿ ಹಾಕ್ತೀನಿ. ಇಲ್ಲಿ ಹಾಕಿದ್ದೀನಿ ನೋಡಿ ಗೈಸ್. ಇವಳ ಮತ್ತೆ ಇವಳು ನಂಬರ್ ಹಾಕಲ್ಲ. ಯಾರಾದ್ರೂ ಫೋನ್ ಮಾಡಿಬಿಟ್ರೆ ಅವಳು ಫ್ರೆಂಡ್ ಮಾಡ್ಕೊಬಿಡ್ತಾಳೆ. ಬ್ರೌನಿ ಅವಮಾನ ಮಾಡ್ತಾಳೆ. ಬ್ರೌನಿ ಇಲ್ಲ ಗೈಸ್, ಲಿಕ್ಕಿ ಅವಳ ಹೆಸರು. ಇವಳೇ ನಂಗೆ ಹೇಳ್ಕೊಟ್ಟಿದ್ದು ನಿಮ್ಮ ನೇಮ್ ಬ್ರೌನಿ ಅಂತ. ಬ್ರೌನಿನೇ ಅಲ್ಲ ಅವಳು, ಅವಳ ಹೆಸರು ಲಿಖಿತಾ. ಆಮೇಲೆ ನಿಮ್ಗೆ ಏನೇನೋ ಬೈತಾಳೆ. ಆಮೇಲೆ ಎಲ್ಲ ಅವಳಿಗೆಲ್ಲ ಬ್ಯಾಡ್ ವರ್ಡ್ಸ್ ಹೇಳ್ಕೊಟ್ಟಿರೋದು ನೀವಂತೆ ಬ್ರೌನಿ. ನೋ ಬ್ರೌನಿ ನೋಡಿದ್ರ ಬ್ರೌನಿ, ಇವಾಗ ಅವಳೇ ಬ್ರೌನಿ ಅಂತಿದ್ದು. ದೇವರೇ, ಕತೆ ಕರ್ಮವೇ. ಇದು ಕುಂಡ್ರನ್ನ ಕುಣಿಸ್ಕೊಂಡು ಪಿಕ್ಚರ್ ನೋಡ್ಕೊಕೊಂಡಿದ್ದೀರಾ? ಯಾರು ನಿನ್ನಂತವ್ರನ್ನ? ನಾನು ಕುಟ್ಟಿ ಅಲ್ಲ ಕಣೆ, ಹೋದೆ ಗೈಸ್. ಇವಳು ಸ್ವಲ್ಪ ಇವಾಗ ಹೊಸದಾಗಿ ಏನು ಕತ್ಕೊಂಡ್ರೆ ಜನ ನೋಡಿತ್ತ ಒಬ್ಬೋಗ್ಬಿಡ್ತಾಳೆ. ಹೀರೋಯಿನ್ ನಮ್ಮ ಕನ್ನಡದಲ್ಲಿ ಯಾರು ಹೀರೋಯಿನ್ ಅವ್ರು ಎಂದಲ್ಲ? ಆಶಿಕಾ ರಂಗನಾಥ್. ಗಾಯ್ಸ್ ಹುಡುಕೇಡಿ ನೋಡೋ ಗಾಯ್ಸ್. ಸುಮ್ಮನೆ ಮೊಬೈಲೆಲ್ಲ ತಗೊಬರ್ಬೇಡ, ನಾನು ನೋಡ್ಬಿಟ್ಟು ಎದ್ರಕೊಬಿಡ್ತಾರೆ ಎಲ್ಲರೂ. ನಾನು ಏನೋ ತೊಟ್ಟಿಗೆ ಒಂದು ಹಾಡು ಹೇಳಕ್ಕೆ ಬರ್ತದೆ ಗೈಸ್. ಆಕಾಶದಲ್ಲಿ ನಾನು ಹೇಳ್ದೆ ಅಲ್ವಾ ಇವಳು ಮಂಜುನಾಥ್ ಫ್ಯಾನ್ ಅಂತ. ಇರುಳಾಗಿ ನಾನು ನಿನಗಾಗಿ ಕಾದೆ. ಈ ಹಾಡು ನನ್ನ ದೇವಿಗೊಂಗೋಸ್ಕರ. ಸಿಹಿ ಇದೆಲ್ಲ ಹೇಳ್ಬೇಡ್ದು. ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಇನ್ನೂ ಬೇಕಾಗಿದೆ. ನನಗೆ ಅವಾಗ ಡೆಡಿಕೇಟ್ ಮಾಡ್ತೀನಿ ನಿಮಗೆ. ನೀನ್ ನನ್ ಜೀವ ಮಚ್ಚ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಬರೀ ಹೇಳಷ್ಟೇ, ಏನ್ ಬೇಕು ಹೇಳು. ದುಡ್ಡು ಕೊಟ್ಟರೆ ಬೇಕಾದ್ರೆ ಸಿಗತೈತೆ ಈ ಜಗದಲ್ಲಿ ಕಾಣೋ. ಅಲ್ಲ ಇದು ಬಡತನದ ಮನೆ ಒಳಗ ಹೆಣ್ಣು ಹುಟ್ಟಬಾರ, ಹಡೆದ ತಪ್ಪಿಗಾಗಿ ಕಾಮದ ಹೆಣ್ಣು ಹುಟ್ಟಬಾರದು, ಹಡೆದ ತಪ್ಪಿ. ಅಲ್ಲಿ ಎಂಜೆ ಅಂತ ಬಂದಿತ್ತು ನೋಡ್ದ? ನಾನು ಇವ್ನು ನೋಡ್ತಾ ಇದ್ದೆ, ಅವ್ನು ಯಾರೋ ಒಬ್ಬ ಅವನಲ್ಲ. ನನ್ನ ಫೋನ್ ಗೈಸ್ ಅವಳ ಫೋನ್ನ ಅವಳೇ ಹಿಡ್ಕೊಬಿಟ್ಟು ನನ್ನ ಫೋನು ಅಂತ ಹುಡುಕ್ತಾವಳು. ನಾನೇ ಮಾಡಬೇಡ, ಎಲ್ಲಕ್ಕಾಗಲ್ಲ ನಾನೇ ಇಟ್ಕೊಳ್ಳೋದು ಗೈಸ್. ನೀವು ಹಿಡ್ಕೊಳ್ಳೋದೇ ಇಲ್ಲ ಗೈಸ್. ಹಾಯ್ ಹಲೋ. 12th ಫೇಲ್ ಅದು ಫೋನ್, ನನ್ನ ಫೋನಲ್ಲೇ ಬಂದಿತ್ತು ಗೈಸ್. ನೀವೇನಾದರೂ ಮೂವಿ ನೋಡಬೇಕಂದ್ರೆ ಯಾವ್ದು ಮಾಡೋದು? ಡಿವೈನಿಟಿ ಗ್ಲೋಬಲ್ ಮಾಲ್. ಅಲ್ಲಿ ಬನ್ನಿ, ಪ್ರಮೋಷನ್ ಮಾಡ್ತಾಯಿದ್ದೀನಿ. ಪ್ರಮೋಷನ್ ₹50 50 ಪೈಸೆನೂ ಕೊಡಲ್ಲ ಅವಳು ಪ್ರಮೋಷನ್ ಮಾಡಿ. ಗೈಸ್ ಟಿಕೆಟ್ ಎಲ್ಲಿದೆ ಅಂತ ನಿಮ್ಗೆ ಯಾರಿಗಾರು ಗೊತ್ತಾದರೆ ಕಂಡಿದ್ದೀವಿ, ಹಂಗೆ ಎತ್ಕೊಂಡು ತೋರಿಸ್ಬೋದು. ಏನು ಗಾಯ್ಸ್, ಎಲ್ಲರೂ ಬಂದು ಕನ್ನಡ ಮೂವೀಸ್ನ ಥಿಯೇಟ್ರಲ್ಲಿ ನೋಡ್ಬೇಕು. ಎಲ್ಲಿ ನೋಡೋಕ್ಕೂ ಥಿಯೇಟ್ರಲ್ಲಿ ನೋಡ್ಬೇಕು ಗೈಸ್. ಎಲ್ಲಿ ನೋಡೋದು? ಥಿಯೇಟರಲ್ಲ, ಥಿಯೇಟ್ರಲ್ಲಿ ನೋಡೋದು. ಆ್ಯಂಡ್ ಇದೇನು ಸ್ಕ್ಯಾನ್ ಮಾಡ್ಕೊಳ್ಳಿ, ಹಿಂಗೆ ತೋರಿಸ್ತೀನಿ. ಸ್ಕ್ಯಾನ್ ಮಾಡ್ಕೊಂಡು ಏನಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಅಂದರೆ ನಾವು ಜೀವಿತ ಅವ್ರ ನಂಬರ್ ಹೇಳ್ತೀವಿ, ಅಯ್ಯೋ ದೇವರೇ, ಕಾಲ್ ಮಾಡಿ. 748197. ಫೈರ್ ಅಲ್ವಾ ಗೊತ್ತು. ಅಂದ್ರೆ ರಪ್ಪನೆ ಬೇಳುತ್ತ ರಾಜ, ರಪ್ಪನೆ ಬೇಳುತ್ತೋ ರಪ್ಪನ ರಪ್ಪನೆ ಬೇಳುತ್ತೋ.